ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಡೇ 4 ಅಲ್ಲಿ ನಾವು ಮೆಹಂದಿ ಫಿಲ್ಲರ್ ಎಲಿಮೆಂಟ್ಸ್ನ ನೋಡೋಣ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಸೊ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಕ್ಲಾಸ್ ಅಪ್ಡೇಟ್ ಬರುತ್ತೆ. ಇವತ್ತು ಈ ವಿಡಿಯೋಲಿ ಈ ರೂಲ್ಸ್ನ ಫಾಲೋ ಮಾಡಿ ನಾವು ಹೇಗೆ ಮೆಹಂದಿ ಎಲಿಮೆಂಟ್ಸ್ನ ಫಿಲ್ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ, ನನ್ನ ಚಾನಲಲ್ಲಿ ನಿಮಗೆ ಆ ವೀಡಿಯೋಸು ಫ್ರೀಯಾಗಿ ಅವೈಲಬಲ್ ಇದೆ. ಸೊ ಕಂಟಿನ್ಯೂಟಿ ಇರೋದ್ರಿಂದ ನೀವು ಆ ವೀಡಿಯೋಸ್ನ ಫಸ್ಟ್ ನೋಡಿ, ಆಮೇಲೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಬೇಸಿಕ್ಕಿಂದ ಕಲ್ತ್ಕೊಂಡು ಬಂದರೆ ನಿಮಗೆ ಪ್ರತಿಯೊಂದು ಕೂಡ ಈಸಿ ಅಂತ ಅನಿಸುತ್ತೆ. ಇವತ್ತು ನಾವು ಫಿಲ್ಲರ್ ಎಲಿಮೆಂಟ್ಸ್ನ ನೋಡೋಣ. ಇವತ್ತು ಬಂದು ನಮಗೆ ಫಿಲ್ಲರ್ ಎಲಿಮೆಂಟ್ಸ್, ನಾನು ಆಲ್ರೆಡಿ ರೂಲ್ಸ್ನ ಬರೆದಿಟ್ಟಿದ್ದೀನಿ. ಕೆಲವು ಜನ ಕೇಳ್ತಾ ಇದ್ರು ಮ್ಯಾಮ್ ಕಾಣಿಸ್ತಾ ಇಲ್ಲ ಅಂತ. ಸೊ ಇವಾಗ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಪ್ರತಿಯೊಂದು ಡಿಸೈನನ್ನು ಡ್ರಾ ಮಾಡಬೇಕಾದ್ರೂ ನಿಮಗೆ ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಿಲ್ಲರ್ ಎಲಿಮೆಂಟ್ಸ್ನ ಡ್ರಾ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡೋದು ಬಂದು ಸ್ಪೈರಲ್. ಸೊ ಇವಾಗ ನಾವಿಲ್ಲಿ ಟೈಪ್ಸ್ ಆಫ್ ಸ್ಪೈರಲ್ನ ನೋಡೋಣ. ಸೊ ಈ ರೀತಿ ಒಂದು ಸಿಂಗಲ್ ಸರ್ಕಲ್ ಹಾಕೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಸರ್ಕಲ್ ಒಳಗಡೆ ಒಂದು ಸ್ಮಾಲ್ ಸ್ಪೈರಲ್, ಇದನ್ನು ನಾವು ಸಿಂಗಲ್ ಸ್ಪೈರಲ್ ಅಂತೀವಿ. ಸೊ ಇದನ್ನು ನಾವು ಇನ್ಫಿನಿಟಿ ಸ್ಪೈರಲ್ ಅಂತೀವಿ, ಇದನ್ನು ನಾವು ಮೀಡಿಯಂ ಸ್ಪೈರಲ್ ಅಂತೀವಿ. ಇದು ಡಬಲ್ ಲೈನ್ ಸ್ಪೈರಲ್. ನಾವು ಫಿಲ್ಲರ್ ಎಲಿಮೆಂಟ್ಸ್ನ ನೋಡೋಣ. ನಾವು ಯಾವಾಗಲೂ ಅಷ್ಟೇ ಫಿಲ್ಲರ್ ಎಲಿಮೆಂಟ್ಸ್ನ ಫಿಲ್ ಮಾಡಬೇಕಾದ್ರೆ ಲೈಟ್ ಹ್ಯಾಂಡಲ್ಲೇ ಫಿಲ್ ಮಾಡಬೇಕು. ಹಾಗೆ ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡಬೇಕು. ಫಿಲ್ಲರ್ ಎಲಿಮೆಂಟ್ಸಲ್ಲಿ ನಮಗೆ ಮೊದಲನೇ ರೂಲ್ಸ್ ಬಂದು ಫಿಲ್ಲರ್ ಎಲಿಮೆಂಟ್ಸ್ ಮಧ್ಯೆ ಯಾವುದೇ ರೀತಿ ಗ್ಯಾಪ್ ಇರದ ಹಾಗೆ ನಾವು ಒಂದ್ರ ಪಕ್ಕದಲ್ಲಿ ಒಂದನ್ನು ಡ್ರಾ ಮಾಡಬೇಕು. ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ನೆಕ್ಸ್ಟು ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾವುದೇ ರೀತಿ ಗ್ಯಾಪ್ ಕಾಣಿಸ್ಬಾರ್ದು, ಒಂದ್ರ ಪಕ್ಕ ಒಂದು ಇದೆ ಅನ್ನೋ ರೀತಿ ನಮಗೆ ಡಿಸೈನು ಕೂತಿರಬೇಕು. ಮೆಹಂದಿ ಪ್ರೆಷರ್ನೂ ಕೂಡ ಅಷ್ಟೇ, ನಾವು ತುಂಬ ಲೈಟ್ ಹ್ಯಾಂಡಲ್ಲಿ ನಾವು ಫಿಲ್ಲರ್ ಎಲಿಮೆಂಟ್ಸ್ನ ಫಿಲ್ ಮಾಡಬೇಕು. ಹೈ ಪ್ರೆಷರಲ್ಲಿ ಫಿಲ್ ಮಾಡಬಾರ್ದು. ಹೈ ಪ್ರೆಷರಲ್ಲಿ ಏನಾದರೂ ಫಿಲ್ ಮಾಡ್ದೆ ಅಂತಂದರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬರಬಾರ್ದು. ಲೈಟ್ ಪ್ರೆಷರಲ್ಲೇ ಫಿಲ್ಲರ್ ಎಲಿಮೆಂಟ್ಸ್ನ ಫಿಲ್ ಮಾಡಬೇಕು. ಸೊ ನಮ್ಮ ಮೆಹಂದಿಯಲ್ಲಿ ಈ ರೀತಿ ಗ್ಯಾಪ್ ಬರಬಾರ್ದು. ಆ ರೀತಿ ಗ್ಯಾಪ್ ಇದೆ ಅಂತಂದರೆ ಅದನ್ನು ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಸ್ಪೈರಲ್ ಎಲಿಮೆಂಟ್ಸ್ ವಿತ್ ಥಂಬ್ಸ್ ಫಿಲ್ಲರ್ ಎಲಿಮೆಂಟ್ನ ನಾವೇನಾದರೂ ಡ್ರಾ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿ ಸಲ ಡಿಸೈನ್ನ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲಿಂದನೇ ಶುರು ಮಾಡಬೇಕು. ಡಿಸೈನ್ನ ಡ್ರಾ ಮಾಡುವಾಗ ನಿಮಗೆ ಅರ್ಧ ಭಾಗ ಅಥವಾ ಸಂಪೂರ್ಣ ಭಾಗಕ್ಕೆ ಕೂರುವ ಸ್ಥಳವಿದ್ದಲ್ಲಿ ಖಾಲಿ ಜಾಗ ಇರೋದಾಗೆ ಫಿಲ್ಲರ್ ಎಲಿಮೆಂಟ್ಸ್ನ ನಾವು ಡ್ರಾ ಮಾಡಬೇಕು. ಅಂತಂದರೆ ಏನಂತಂದರೆ, ಸೊ ಇವಾಗ ನಮಗಿಲ್ಲಿ ಇಷ್ಟು ಮಾತ್ರ ಜಾಗ ಸ್ಪೇಸ್ ಉಳಿದಿದೆ. ಸೊ ಇದನ್ನು ನಾವು ಎಂಟಿ ಬಿಡಬಾರ್ದು. ಇದನ್ನು ಕೂಡ ನಾವು ಅರ್ಧ ಎಲಿಮೆಂಟ್ ಕೂರೋ ಥರ ಈ ರೀತಿ ಅರ್ಧ ಎಲಿಮೆಂಟ್ ಆಗಿದ್ರೆ ಅದು ಈಗ ಬಂದು ಕೂರ್ತಾ ಇತ್ತಲ್ವಾ, ಸೊ ಅದನ್ನು ಡ್ರಾ ಮಾಡಿ ಅಲ್ಲಿಗೆ ನಾವು ಫಿಲ್ಲರ್ ಎಲಿಮೆಂಟ್ಸ್ನ ಕೊಡಬೇಕು. ಎಂಟಿ ಬಿಡಬಾರ್ದು, ಈ ರೀತಿ ಫಿಲ್ ಮಾಡಬೇಕು. ಫಿಲ್ಲರ್ ಎಲಿಮೆಂಟ್ಸು ಅರ್ಧ ಭಾಗ ಅಥವಾ ಸಂಪೂರ್ಣ ಭಾಗ ಕೂರುವ ಸ್ಥಳವಿದ್ದಲ್ಲಿ ಖಾಲಿ ಜಾಗ ಇರದ ಹಾಗೆ ನಾವು ಫಿಲ್ಲರ್ ಎಲಿಮೆಂಟ್ಸ್ನ ಡ್ರಾ ಮಾಡಬೇಕು. ಸೊ ಈ ರೀತಿ ಅರ್ಧ ಜಾಗ ಇತ್ತು ಅಥವಾ ಮುಕ್ಕಾಲು ಭಾಗ ಕಾಲು ಭಾಗ ಎಷ್ಟಿತ್ತು ಅಷ್ಟು ಸಾಧ್ಯನೋ ಅಷ್ಟು ಎಲಿಮೆಂಟ್ನ ನಾವು ಡ್ರಾ ಮಾಡಿ ಗ್ಯಾಪ್ ಕೊಡದೇ ಇರೋ ರೀತಿ ಹೀಗೆ ಫಿಲ್ಲರ್ ಎಲಿಮೆಂಟ್ಸ್ನ ನಾವು ಫಿಲ್ ಮಾಡಬೇಕು. ಸೊ ಹೀಗೇ ಒನ್ ಬೈ ಒನ್ ನಾವು ಎಲ್ಲಿ ತನಕ ಎಂಡ್ ಆಗುತ್ತೋ ಅಲ್ಲಿ ತನಕ ಫಿಲ್ ಮಾಡಬೇಕು. ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ಈ ರೀತಿ ಜಸ್ಟ್ ಟಂಬ್ಸ್ನ ಕೂಡ ಫಿಲ್ಲರ್ ಎಲಿಮೆಂಟ್ ಆಗಿ ಕೊಟ್ಕೋಬೋದು. ಇವಾಗ ನೆಕ್ಸ್ಟು ನಾವು ಈ ಫಿಲ್ಲರ್ ಎಲಿಮೆಂಟ್ನ ನೋಡೋಣ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನೀವು ಇದನ್ನು ಕೂಡ ಸಿಂಗಲ್ ಫಿಲ್ಲರ್ ಎಲಿಮೆಂಟ್ ಆಗಿ ಟ್ರೈ ಮಾಡ್ಬೋದಂತ. ಇದನ್ನು ಯಾವ ರೀತಿ ಡ್ರಾ ಮಾಡಬೇಕಂತಂದರೆ ಈ ರೀತಿ ನಾವು ನೆಕ್ಸ್ಟು ಇಲ್ಲಿಂದನೇ ಶುರು ಮಾಡಬೇಕು.
2 ಡಿಸೈನ್ ಮಧ್ಯ ಮತ್ತೊಂದು ಡಿಸೈನ್ ಡ್ರಾ ಮಾಡಬೇಕು. ಎಡ ಮತ್ತು ಬಲಭಾಗದಲ್ಲಿ ಈ ರೀತಿ ಏನಾದರೂ ಸ್ಪೇಸ್ ಉಳ್ಕೊಳ್ತು ಅಂತಂದರೆ ಡಿಸೈನ್ನ ಅರ್ಧ ಭಾಗ ಅಥವಾ ಸಂಪೂರ್ಣ ಭಾಗ ಕೂರೋ ಸ್ಥಳ ಇದ್ದಲ್ಲಿ ಖಾಲಿ ಜಾಗ ಇರದೇ ಇರೋ ಥರ ನಾವು ಫಿಲ್ಲರ್ ಎಲಿಮೆಂಟ್ಸ್ನ ಡ್ರಾ ಮಾಡಬೇಕು. ಸೊ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ. ಇಲ್ಲಿ ಸ್ಪೇಸ್ ನಮಗೆ ಕಮ್ಮಿ ಉಳ್ಕೊಳ್ತು. ಸೊ ಇದನ್ನು ನಾವು ಕಂಪ್ಲೀಟಾಗಿ ಡ್ರಾ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಡ್ರಾ ಮಾಡಿದ್ರೆ ಆಫ್ ಏನಿದೆ ಡಿಸೈನ್ ಆಫ್ ಏನಿದೆ ಅದು ಈ ರೀತಿ ಇನ್ನೂ ಚೆನ್ನಾಗಿ ಎಲಿಗೆಂಟಾಗಿಯೇ ಕಾಣುತ್ತೆ. ಸೊ ಇವಾಗ ನಾವು ಒಂದು ಫಿಲ್ಲರ್ ಎಲಿಮೆಂಟ್ಸ್ನ ಫಿಲ್ ಮಾಡಿದ್ವಿ. ನಮಗೆ ರೂಲ್ಸ್ ಗೊತ್ತು, ಫಿಲ್ಲರ್ ಎಲಿಮೆಂಟ್ಸ್ ಮಧ್ಯೆ ಯಾವುದೇ ರೀತಿ ಗ್ಯಾಪ್ ಇರಬಾರ್ದು. 2 ಡಿಸೈನ್ ಮಧ್ಯೆ ನಾವು ಒಂದು ಡಿಸೈನನ್ನು ಡ್ರಾ ಮಾಡಬೇಕು. ಸೊ ಇವಾಗ ಏನಾದರೂ ಜಾಗ ಉಳಿದಿದ್ದರೆ ಡಿಸೈನ್ನ ಅರ್ಧ ಭಾಗ ಅಥವಾ ಸಂಪೂರ್ಣ ಭಾಗ ಕೂರೋ ಸ್ಥಳ ಇದ್ದರೆ ನಾವು ಖಾಲಿ ಜಾಗ ಏನು ಹೇಳಿ ಮಧ್ಯೆ ಗ್ಯಾಪ್ ಬಿಡದೆ ಅಥವಾ ಖಾಲಿ ಜಾಗ ಬಿಡದೆ ಇರೋ ಥರ ಫಿಲ್ಲರ್ ಎಲಿಮೆಂಟ್ಸ್ನ ಡ್ರಾ ಮಾಡಬೇಕು. ಸೊ ಇಲ್ಲಿ ಇಷ್ಟೇ ಜಾಗ ಉಳ್ಕೊಂಡಿದ್ದು ನಾನು ಇದನ್ನು ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ. ಸೊ ಈಗ ನಾವು 3 ಥರದ ಫಿಲ್ಲರ್ನ ನೋಡಿದ್ವು. 4ನೇ ಫಿಲ್ಲರ್ ಆಗಿ ನಾನು ಒಂದು ಸರ್ಕಲ್ನ ಹಾಕೋತಾ ಇದ್ದೀನಿ. ಹಾಗೆ ಅದ್ರದ್ದು ಔಟ್ಲೈನ್ನ ಬೋಲ್ಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಡಬಲ್ ಲೇಯರ್ ಆರ್ಮ್ಸ್ನ ಕೊಡ್ತಾ ಇದ್ದೀನಿ. ಈ ಡಬಲ್ ಲೇಯರ್ ಆರ್ಮ್ಸ್ ಕೊಟ್ಟು ನೀವೇನಾದರೂ ಫಿಲ್ಲರ್ ಎಲಿಮೆಂಟು ಇದನ್ನು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಸ್ಟೇನ್ ಬಂದಮೇಲೆ ಇದು ಕೈಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ 5th ಎಲಿಮೆಂಟ್ ಆಗಿ ತ್ರಿಬಲ್ ಲೇಯರ್ ಸ್ಪೈರಲ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಒಳಗಡೆ 3 ಲೈನ್ ಬರೋ ರೀತಿ ಸ್ಪೈರಲ್ನ ಡ್ರಾ ಮಾಡಿಕೊಂಡು ಒಂದು ಸಪ್ರೇಟಿಂಗ್ ಲೈನ್ನ ಡ್ರಾ ಮಾಡಬೇಕು. ಸೊ ಇದಕ್ಕೆ ನೀವು 2ನೇ ರೂಲ್ನ ಫಾಲೋ ಮಾಡಬೇಕು. 2 ಡಿಸೈನ್ ಮಧ್ಯೆ ಒಂದು ಡಿಸೈನ್ನ ಡ್ರಾ ಮಾಡಬೇಕು. ಹಾಗೆ ನಮಗೆ ಲೆಫ್ಟು ರೈಟು ಎಡಭಾಗ ಬಲಭಾಗದಲ್ಲಿ ಉಳಿದಿರೋ ಜಾಗನ ಅರ್ಧ ಡಿಸೈನ್ ಕೂರುವಷ್ಟು ಜಾಗ ಇದ್ದರೆ ಅರ್ಧ ಡಿಸೈನ್ ಅಥವಾ ಪೂರ್ತಿ ಡಿಸೈನ್ ಕೂರುವಷ್ಟು ಜಾಗ ಇದ್ದರೆ ಪೂರ್ತಿ ಡಿಸೈನ್ನ ಕೂರಿಸಿ ನಾವು ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಈ ಡಿಸೈನ್ ಸ್ವಲ್ಪ ಸೈಜಲ್ಲಿ ವ್ಯತ್ಯಾಸ ಆದ್ರೂ ಪ್ರಾಬ್ಲಮ್ ಇಲ್ಲ, ತುಂಬ ಎಲಿಗೆಂಟಾಗಿಯೇ ಕಾಣುತ್ತೆ. ಸೊ ಬಾಕ್ಸ್ ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ 6th ಒನ್ ನೋಡೋಣ. ಸೊ ನೆಕ್ಸ್ಟ್ ಮೂವಿಂಗ್ ಟು 6th ಎಲಿಮೆಂಟ್. 6th ಎಲಿಮೆಂಟಲ್ಲಿ ನಾನು ಅಗೇನ್ ತ್ರಿಬಲ್ ಲೇಯರ್ ಸ್ಪೈರಲ್ನ ಕೊಟ್ಟು ಅದಕ್ಕೆ ಒಂದು ಸಪ್ರೇಟಿಂಗ್ ಲೈನ್ನ ಕೊಟ್ಟು ಆರ್ಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಡಿಸೈನ್ನ ಸಪ್ರೇಟ್ ಮಾಡೋದಕ್ಕೆ ಮಧ್ಯ ಡಾಟ್ ಕೊಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು. ಈ ರೀತಿ ಡಾಟ್ ಕೊಟ್ಟು ಒಂದು ಸಿ ಕರ್ವ್ ಲೈನ್ನ ಕೊಟ್ಟು ನೀವು ಡಿಸೈನ್ನ ಫಿನಿಶ್ ಮಾಡಿ. ಇದು ಕೂಡ ಡ್ರೈ ಆದಮೇಲೆ ಸ್ಟೈನ್ ಬಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ನಾವು ಫಿಲ್ಲರ್ ಎಲಿಮೆಂಟಾಗಿ ಯೂಸ್ ಮಾಡ್ಕೋಬೋದು. 7th ಒನ್ ಫಿಲ್ಲಿಂಗ್ ಎಲಿಮೆಂಟ್ ಅಂತೂ ನಿಮಗೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಸ್ಟಾರ್ಟಿಂಗು ಒಂದು ಡಾಟ್ ಇಟ್ಟು ಅದನ್ನು ಸ್ಲೈಟಾಗಿ ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಮ್ಯಾಂಗೋ ಫಿಲ್ಲಿಂಗ್ ಎಲಿಮೆಂಟ್ ಸಿಗುತ್ತೆ. ನೋಡೋದಕ್ಕೆ ಇದು ಮ್ಯಾಂಗೋ ಶೇಪಲ್ಲಿ ಇರುತ್ತೆ. ಹಾಗೆ ನೆಕ್ಸ್ಟು ನಾನಿಲ್ಲಿ ನೆನ್ನೆ ನೋಡಿದ್ವಲ್ಲ ಬಾರ್ಡರಲ್ಲಿ ಆಲ್ಫಾಬೆಟಿಕ್ ಯು ಅದನ್ನು ಡಿಸೈನ್ ಆಗಿ ತಗೋತಾ ಇದ್ದೀನಿ. ಸೊ ಅದಕ್ಕೆ ಒಂದು ಥಿಕ್ ಲೈನ್ನ ಕೊಟ್ಟು ಸಪ್ರೇಟಿಂಗ್ ಲೈನ್ ಕೊಡ್ತಾ ಇದ್ದೀನಿ. ನಮ್ಗೆ ಆಲ್ರೆಡಿ ರೂಲ್ಸ್ ಗೊತ್ತು, ಗ್ಯಾಪ್ ಇದೆ ಅಂತ ನಾವು ಗ್ಯಾಪ್ ಬಿಡಬಾರ್ದು. ಆಫ್ ದ ಡಿಸೈನ್ ಏನು ಇರುತ್ತೆ ಅದನ್ನು ನಾವು ಗ್ಯಾಪಲ್ಲಿ ಫಿಲ್ ಮಾಡಬೇಕು. ಸೊ ಈ ಡಿಸೈನ್ ಅಂತೂ ನಿಮಗೆ ಅಡ್ವಾನ್ಸ್ ಲೆವೆಲ್ ಫಿಲ್ಲಿಂಗ್ ಎಲಿಮೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡ್ರೈ ಆದಮೇಲೆ ಯಾವ ರೀತಿ ಇದೆ ಡಿಸೈನ್ ಅಂತ ಪ್ರತಿಯೊಂದನ್ನು ನಾನು ಎಂಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. 8th ಒನ್ ಡಿಸೈನ್ ನಮಗೆ ಆಲ್ರೆಡಿ ಗೊತ್ತು. ಇದು ಸ್ಮಾಲ್ ಬಾಕ್ಸ್ ಚೆಕ್ಸ್ನ ನಾನಿವಾಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಇದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಮೂವಿಂಗ್ ಟು 9th ಡಿಸೈನ್ ಏನಪ್ಪ ಅಂತಂದರೆ ಅಗೇನ್ ಒಂದು ಸ್ಪೈರಲ್ನ ಕೊಟ್ಟು ಅದಕ್ಕೆ ನಾವು ಆರ್ಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬಟ್ ಈ ಟೈಮು ಸಪ್ರೇಟಿಂಗಾಗಿ ನಾವು ಫ್ಲವರ್ ಪೆಟಲ್ನ ಕೊಡ್ತಾ ಇದ್ದೀವಿ. ಸೊ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ಹಾಗಾಗಿ ನಾನು ಡೇ 1ಇಂದ ಕ್ಲಾಸ್ನ ನೋಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ 10th ಡಿಸೈನ್ ಆಗಿ ಒಂದು ಸ್ಪೈರಲ್ ಅದಕ್ಕೆ ತ್ರಿಬಲ್ ಲೇಯರ್ ಆರ್ಮ್ಸ್ನ ಕೊಡ್ತಾ ಇದ್ದೀನಿ. ಇದು ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಅಡ್ವಾನ್ಸ್ ಲೆವೆಲ್ ಫಿಲ್ಲಿಂಗಲ್ಲಿ ಕೂಡ ಬರುತ್ತೆ. ಸೊ ನಾನು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಏನೇ ಡೌಟ್ ಇದ್ರೂ ನೀವು ಆಪ್ಷನ್ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಸ್ಲೋ ಮೋಷನ್ಗೆ ಹಾಕ್ಕೊಂಡು ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಏನೇ ಡೌಟ್ ಇದ್ರೂ ಕೇಳಿ. ಸೊ ಇನ್ಸ್ಟಾ ಐಡಿಲಿ ನಾನು ಡೌಟ್ನ ಕ್ಲಾರಿಫಿಕೇಷನ್ ಮಾಡ್ತೀನಿ. ನೋಡಿ ಡ್ರೈ ಆದಮೇಲೆ ಈ ಡಿಸೈನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಈ ರೀತಿ ಇರೋ ಡಿಸೈನು ಇಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಡ್ರೈ ಆದಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣೋ ಡಿಸೈನು, ಕೈಯಲ್ಲಿ ಸ್ಟೈನ್ ಬಂದಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಬೇಡ ಅಂತ ನಿಮ್ಮ ಅಂದಾಜಿಗೇನೆ ಬಿಟ್ಟಿದ್ದು. ಸೊ ಕ್ಲಾಸ್ ರಿಲೇಟೆಡ್ ಏನೇ ಡೌಟ್ ಇದ್ರೂ ನೀವು ನನ್ನ ಇನ್ಸ್ಟಾಗ್ರಾಮ್ಲಿ ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.